ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು 8ನೇ ತರಗತಿಯ ಭೂಗೋಳ ವಿಜ್ಞಾನದಲ್ಲಿ ಒಂದು ವಿಶೇಷವಾದ ಅಧ್ಯಾಯ ಭೂಮಿ ನಮ್ಮ ಜೀವಂತ ಗ್ರಹ. ಈ ಅಧ್ಯಾಯದ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಭೂಮಿ ನಮ್ಮ ಜೀವಂತ ಗ್ರಹ. ಈ ಅಧ್ಯಾಯದಲ್ಲಿ ಯಾವ ಅಂಶಗಳನ್ನು ನಾವು ತಿಳಿದುಕೊಳ್ಳಬಹುದು? ಹಾಗಾದರೆ ಒಂದೊಂದಾಗಿ ನೋಡೋದಾದರೆ ಭೂಮಿ, ಇದರ ಮಹತ್ವ, ಭೂಮಿಯ ಮಹತ್ವ. ಭೂಮಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಅವುಗಳ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ತೇವೆ. ಭೂಮಿಯ ಮಹತ್ವ ಮತ್ತು ಭೂಮಿಯ ವಿವಿಧ ಹೆಸರುಗಳನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ಭೂಮಿಯ ಆಕಾರ ಮತ್ತು ಗಾತ್ರದ ಬಗ್ಗೆ ತಿಳಿದುಕೊಳ್ತೇವೆ. ಭೂಮಿಯ ಮೇಲೆ ನೆಲ ಮತ್ತು ಜಲಭಾಗಗಳ ಹಂಚಿಕೆಯ ಬಗ್ಗೆ ನಾವು ತಿಳಿದುಕೊಳ್ತೇವೆ. ಹಾಗಾದರೆ ರೇಖಾಂಶಗಳು ಮತ್ತು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಇವುಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ. ಈ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಇವುಗಳಿಂದ ಸ್ಥಾನ, ದಿಕ್ಕು ಮತ್ತು ವೇಳೆಯನ್ನು ಹೇಗೆ ನಿರ್ಧರಿಸಬಹುದು ಎನ್ನುವಂಥ ಅಂಶವನ್ನು ನಾವು ತಿಳ್ಕೊಳ್ತೇವೆ. ಭೂಮಿಯ ಗಾತ್ರ ಮತ್ತು ಆಕಾರ, ಇದರ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ತೇವೆ. ಪ್ರಪಂಚದ ಭೂಪಟದಲ್ಲಿ ಭೂಖಂಡಗಳು ಮತ್ತು ಮಹಾಸಾಗರಗಳ ಬಗ್ಗೆ ಹೇಗೆ ಗುರುತು ಮಾಡೋದು ಎನ್ನುವಂಥ ಅಂಶಗಳನ್ನು ನಾವು ತಿಳ್ಕೊಳ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಭೂಮಿ ಒಂದು ವಿಶೇಷವಾದಂತಹ ಗ್ರಹ. ಭೂಮಿ ಸೌರವ್ಯೂಹದಲ್ಲಿ ಒಂದು ವಿಶಿಷ್ಟವಾದ ಗ್ರಹ. ವಿದ್ಯಾರ್ಥಿಗಳೇ, ಸೌರವ್ಯೂಹದಲ್ಲಿ ಗ್ರಹಗಳಿದ್ದಾವೆ. ಆ ಎಲ್ಲ ಗ್ರಹಗಳು ಕೂಡ ಸೂರ್ಯನನ್ನು ಸುತ್ತುತ್ತಾ ಇವೆ. ಹಾಗಾದರೆ ಭೂಮಿಯನ್ನೇ ನಾವು ವಿಶೇಷವಾದಂತಹ ಗ್ರಹ ಅಥವಾ ವಿಶಿಷ್ಟವಾದಂತಹ ಗ್ರಹ ಅಂತ ಏಕೆ ನಾವು ಕರೀತೇವೆ? ಬಹಳ ಸರಳವಾದಂತಹ ಉತ್ತರ ಇದೆ ವಿದ್ಯಾರ್ಥಿಗಳೇ. ಭೂಮಿಯ ಮೇಲೆ ಮಾತ್ರ ಮಾನವರು, ಪ್ರಾಣಿಗಳು, ಸಸ್ಯಗಳು ಇವೆ. ಹಾಗಾದರೆ ಜೀವ ಇರುವಂತಹ ಅಥವಾ ಜೀವಿಗಳ ವಾಸಸ್ಥಾನವಾಗಿದೆ. ಜೀವಿಗಳ ಆವಾಸ ಸ್ಥಾನ ಏಕೈಕ ಗ್ರಹ ಅಂದರೆ ಸೌರಮಂಡಲದಲ್ಲಿ ಜೀವಿಗಳ ಆವಾಸ ಸ್ಥಾನ ಅಂದರೆ ಭೂಮಿ. ಆದ್ದರಿಂದ ಭೂಮಿಯನ್ನ ನಾವು ವಿಶಿಷ್ಟವಾದ ಗ್ರಹ ಎಂದು ಕರೆಯುತ್ತೇವೆ. ಹಾಗಾದರೆ ಜೀವಿಗಳು ಅಂದರೆ ನಮ್ಗೆ ಗೊತ್ತಿದೆ, ಮಾನವರು, ಹಾಗೆ ಪ್ರಾಣಿಗಳು ಮತ್ತು ಸಸ್ಯ ವರ್ಗ. ಹಾಗಾದರೆ ಈ ಭೂಮಿಯ ಮೇಲೆ ಜೀವಿಗಳು ವಾಸ ಮಾಡಲಿಕ್ಕೆ ಕಾರಣ ಏನು? ಇದು ನಮಗೆ ಪ್ರಮುಖವಾದಂತಹ ಅಂಶ ಆಗುತ್ತೆ. ಕಾರಣ ಇಷ್ಟೇ, ಸೂರ್ಯ ಮತ್ತು ಭೂಮಿ. ಈಗ ಸೂರ್ಯ ಮತ್ತು ನಾವು ವಾಸ ಮಾಡ್ತಕ್ಕಂತಹ ಈ ಭೂಮಿ, ಸೂರ್ಯ ಮತ್ತು ಭೂಮಿಯ ನಡುವೆ ಇರ್ತಕ್ಕಂಥ ಅನುಕೂಲವಾದಂತಹ ದೂರ ಇದೆ. ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಉಷ್ಣಾಂಶ, ಸೂರ್ಯನ ಬೆಳಕು, ಉಷ್ಣಾಂಶ ಇದೆ. ನಮಗೆ ಉಸಿರಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾಣವಾಯು, ಆಮ್ಲಜನಕ, ಅನಿಲಗಳಿವೆ. ನಾವು ವಾಸ ಮಾಡಲಿಕ್ಕೆ ಉತ್ತಮವಾದ ಯೋಗ್ಯವಾದ ವಾತಾವರಣ ಇದೆ. ನಾವು ವಾಸ ಮಾಡಲಿಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ನೀರು, ಜಲಚಕ್ರ ಇದೆ. ಆ ಕಾರಣಕ್ಕಾಗಿ ಭೂಮಿಯ ಮೇಲೆ ಜೀವಿಗಳು ಇರಲಿಕ್ಕೆ ಕಾರಣ ಆಗಿದೆ. ಹಾಗಾದರೆ ಈ ಭೂಮಿಯ ಮೇಲೆ ವಾಸ ಮಾಡಲಿಕ್ಕೆ ಏನು ಪ್ರಮುಖವಾದ ಅಂಶಗಳು ಅಂದರೆ, ಭೂಮಿಯನ್ನ ವಿಶಿಷ್ಟವಾದ ಗ್ರಹ ಅಂತ ಹೇಳಿ ಕರಿತೀವಿ. ಭೂಮಿಯನ್ನ ನಾವು ವಿಶಿಷ್ಟವಾದ ಗ್ರಹ ಅಂತ ಹೇಳಿ ಕರೀಲಿಕ್ಕೆ ಭೂಮಿ ಸೌರಮಂಡಲದಲ್ಲಿ ಜೀವಿಗಳ ಆವಾಸ ಸ್ಥಾನವಾಗಿದೆ. ಹಾಗಾದರೆ ಈ ಭೂಮಿಯ ಮೇಲೆ ಈ ಜೀವಿಗಳು ಇರಲಿಕ್ಕೆ ಕಾರಣ ಏನು ಅಂದರೆ, ಒಂದು ಸೂರ್ಯ ಮತ್ತು ಭೂಮಿ. ಸೂರ್ಯ ಮತ್ತು ಭೂಮಿಯ ನಡುವೆ ಇರುವ ಅನುಕೂಲವಾದಂತಹ ದೂರ ಇದೆ.
ಇದು ಮೊದಲನೇ ಕಾರಣ. ಎರಡನೇದೇನಪ್ಪ ಅಂತಂದ್ರೆ ಉಷ್ಣಾಂಶ. ಉಷ್ಣಾಂಶ. 3 ಅನಿಲಗಳು, 4 ಜಲಚಕ್ರ. ಜಲಚಕ್ರ. ವಿದ್ಯಾರ್ಥಿಗಳೇ, ಭೂಮಿಯ ಮೇಲೆ ಜೀವಿಗಳು ಇರಲು ಕಾರಣವೇನೆಂದರೆ, ಒಂದು ಸೂರ್ಯ ಮತ್ತು ಭೂಮಿಯ ನಡುವೆ ಇರುವ ಅನುಕೂಲಕರವಾದ ಅಥವಾ ಅನುಕೂಲವಾದ ದೂರ, 2 ಉಷ್ಣಾಂಶ, 3 ಅನಿಲಗಳು, 4 ಜಲಚಕ್ರ. ಈ ಕಾರಣಗಳಿಂದಾಗಿ ಭೂಮಿಯ ಮೇಲೆ ಪ್ರಾಣಿಗಳು, ಮಾನವರು ಮತ್ತು ಸಸ್ಯಗಳು ಇಲ್ಲಿ ಇವೆ ಎನ್ನುವಂಥದ್ದನ್ನ ಅಥವಾ ಆವಾಸ ಸ್ಥಾನ ಆಗಿದೆ ಎನ್ನುವಂಥದ್ದನ್ನ ತಿಳಿದುಕೊಳ್ಳಬಹುದು. ಈ ಒಂದು ಭೂಮಿಗೆ ನಾವು ವಿಶಿಷ್ಟವಾದಂತಹ ಅಥವಾ ವಿವಿಧವಾದ ಹೆಸರುಗಳಿಂದ ನಾವು ಕರೀತೇವೆ. ಭೂಮಿಯನ್ನ ನಾವು ವಿವಿಧ ಹೆಸರುಗಳಿಂದ ಕರೀತೇವೆ. ಹಾಗಾದ್ರೆ ಯಾವ್ಯಾವ ಹೆಸರುಗಳಿಂದ ನಾವು ಕರೀತೇವೆ ಅಂದ್ರೆ ನೋಡ್ತಾ ಹೋಗೋಣ. ಒಂದನೇದು ಜೀವಂತ ಗ್ರಹ. ನಾವು ಈಗಾಗಲೇ ನೋಡಿದ್ದೇವೆ, ಪಾಠದ ಹೆಸರೇ ಭೂಮಿ ನಮ್ಮ ಜೀವಂತ ಗ್ರಹ. ಹಾಗಾದರೆ ಭೂಮಿಗೆ ಇರ್ತಕ್ಕಂತಹ ವಿವಿಧ ಹೆಸರುಗಳಲ್ಲಿ ಒಂದು ಜೀವಂತ ಗ್ರಹ, 2 ವಿಶಿಷ್ಟ ಗ್ರಹ, 3 ಜಲಾವೃತ ಗ್ರಹ, 4 ನೀಲಿ ಗ್ರಹ. ಹೀಗೆ ವಿವಿಧ ಹೆಸರುಗಳಿಂದ ನಾವು ಇದನ್ನ ಕರೀತೇವೆ. ಹಾಗಾದರೆ ಭೂಮಿಗೆ ಇರುವ ವಿವಿಧ ಹೆಸರುಗಳು ಏನೆಂದರೆ, 1 ಜೀವಂತ ಗ್ರಹ, ಜೀವಂತ ಗ್ರಹ, 2 ವಿಶಿಷ್ಟ ಗ್ರಹ, ವಿಶಿಷ್ಟ ಗ್ರಹ, ವಿಶಿಷ್ಟ ಗ್ರಹ, 3 ಜಲಾವೃತ, ಜಲಾವೃತ ಗ್ರಹ, 4 ನೀಲಿ ಗ್ರಹ. ವಿದ್ಯಾರ್ಥಿಗಳೇ, ಭೂಮಿಯನ್ನ ವಿವಿಧ ಹೆಸರುಗಳಿಂದ ಕರೆಯುತ್ತೇವೆ. ಅವುಗಳೆಂದರೆ, 1 ಭೂಮಿ ಜೀವಂತ ಗ್ರಹ, ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ ಮತ್ತು ನೀಲಿ ಗ್ರಹ. ಇವುಗಳ ಬಗ್ಗೆ ತಿಳ್ಕೊಳ್ಳೋದು ಜೀವಂತ ಗ್ರಹ. ಭೂಮಿ ನಮ್ಮ ಜೀವಂತ ಗ್ರಹ, ಏಕೆಂದರೆ ಭೂಮಿಯ ಮೇಲೆ ಜೀವಿಗಳ ಆವಾಸ ಸ್ಥಾನವಾಗಿದೆ. ಭೂಮಿಯ ಮೇಲೆ ಸೌರಮಂಡಲದಲ್ಲಿಯೇ ಏಕೈಕವಾದ ಜೀವಿಗಳನ್ನು ಹೊಂದಿರುವಂತಹ ಗ್ರಹ ಎಂದರೆ ಭೂಮಿ. ಆ ಕಾರಣಕ್ಕಾಗಿ ಭೂಮಿಯ ಮೇಲೆ ಜೀವಿಗಳು ವಾಸ ಮಾಡೋದ್ರಿಂದ ಅದನ್ನು ಜೀವಂತ ಗ್ರಹ ಎಂದು ಕರೆಯುತ್ತೇವೆ. ಸೌರಮಂಡಲದಲ್ಲಿರುವ ಎಲ್ಲಾ ಗ್ರಹಗಳಿಗೂ ಹೋಲಿಕೆ ಮಾಡಿದರೆ ಭೂಮಿ ತುಂಬಾ ವಿಶೇಷವಾಗಿದೆ, ವಿಶಿಷ್ಟವಾಗಿದೆ, ವಿಭಿನ್ನವಾಗಿದೆ. ಆ ಕಾರಣದಿಂದಾಗಿ ಭೂಮಿಯನ್ನ ನಾವು ವಿಶಿಷ್ಟ ಗ್ರಹ ಎಂದು ಕರೆಯುತ್ತೇವೆ. ಭೂಮಿಯ ಮೇಲೆ ಜೀವಿಗಳಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವ ನೀರು ಸಿಗುತ್ತದೆ. ಭೂಮಿ ಜಲಾವೃತ, ನೀರಿನಿಂದ ಕೂಡಿದೆ, ಜಲದಿಂದ ಆವೃತವಾಗಿದೆ. ಭೂಮಿಯ ಮೇಲೆ ಭೂಭಾಗಗಳು ಮತ್ತು ಜಲಭಾಗಗಳ ಹಂಚಿಕೆ ಆಗಿದ್ದರಿಂದ ಇದನ್ನು ಜಲಾವೃತ ಗ್ರಹ ಅಂತ ಹೇಳಿ ಕರೀತೇವೆ. ಭೂಮಿಯಲ್ಲಿ ಮಾತ್ರ ನಮಗೆ ನೀರು ಕಂಡು ಬಂದಿದೆ. ಭೂಮಿಯ ಮೇಲೆ ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆ ಆಗಿರೋದ್ರಿಂದ ಇದನ್ನು ಜಲಾವೃತ ಗ್ರಹ ಅಂತ ಹೇಳಿ ಕರೀತೇವೆ. ನೀಲಿ ಗ್ರಹ, ನಮಗೆ ಭೂಮಿ ನೀಲಿಯಾಗಿ ಕಾಣುತ್ತದೆ ಬೆಳಕಿನ ವಕ್ರೀಭವನದ ಕಾರಣದಿಂದಾಗಿ, ಅಥವಾ ಸಮುದ್ರಗಳ ನೀರು ನಮಗೆ ನೀಲಿಯಾಗಿ ಕಾಣೋದ್ರಿಂದ. ಹೀಗಾಗಿ ಭೂಮಿಯನ್ನ ನಾವು ನೀಲಿ ಗ್ರಹ ಅಂತ ಹೇಳಿ ಕರೀತೇವೆ. ಇದಿಷ್ಟು ಕೂಡ ಭೂಮಿಯನ್ನ ವಿವಿಧ ಹೆಸರುಗಳಿಂದ ನಾವು ಕರೆಯುವಂತಹ. ಹಾಗಾದರೆ ಈಗ ಮುಂದಿನ ನಾವು ಅಂಶಕ್ಕೆ ಹೋಗೋದಾದ್ರೆ ಭೂಮಿಯ ಗಾತ್ರ. ಭೂಮಿಯ ಗಾತ್ರ ಭೂಮಿ ಜೀವಂತ ಗ್ರಹ ಅಲ್ಲಿಗೆ ಕಾರಣಗಳೇನು ಅಂತ ತಿಳ್ಕೊಂಡ್ವಿ. ಭೂಮಿಯನ್ನ ವಿವಿಧ ಹೆಸರುಗಳಿಂದ ಕರೆಯಲ್ಪಡುತ್ತೇವೆ ಎನ್ನುವಂಥ ಅಂಶವನ್ನು ತಿಳ್ಕೊಂಡ್ವಿ. ಈಗ ನಾವು ಭೂಮಿಯ ಗಾತ್ರದ ಬಗ್ಗೆ, ಎಷ್ಟು ದೊಡ್ಡದು ಭೂಮಿ ಅನ್ನುವಂಥದ್ದನ್ನು ನಾವು. ಹಾಗಾದರೆ ಸೂರ್ಯನ ಪರಿವಾರ ಅಥವಾ ಸೌರಮಂಡಲದಲ್ಲಿ ಭೂಮಿ 5ನೇ ದೊಡ್ಡ ಗ್ರಹ. ಎಷ್ಟು ದೊಡ್ಡ ಗ್ರಹ? 5ನೇ ದೊಡ್ಡ ಗ್ರಹ. 5ನೇ ದೊಡ್ಡ ಗ್ರಹ. ಭೂಮಿಯ ಗಾತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಿದರೆ ಸೂರ್ಯನ ಪರಿವಾರದಲ್ಲಿ ಅಥವಾ ಸೌರಮಂಡಲದಲ್ಲಿ ಭೂಮಿ 5ನೇ ದೊಡ್ಡ ಗ್ರಹ. ಹಾಗಾದರೆ ಚಂದ್ರನ ವ್ಯಾಸಕ್ಕಿಂತ, ನಾವು ವ್ಯಾಸಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ ಚಂದ್ರನ ವ್ಯಾಸ, ಚಂದ್ರನ ವ್ಯಾಸಕ್ಕಿಂತ ಇದು 4 ಪಟ್ಟು ದೊಡ್ಡದು. 4 ಪಟ್ಟು ದೊಡ್ಡದು.
ನಿಮ್ಗೆ ಗೊತ್ತಿದೆ, ಭೂಮಿಯ ಉಪಗ್ರಹ ಚಂದ್ರ. ಚಂದ್ರನಿಗೂ ಮತ್ತು ಭೂಮಿಗೆ ಗಾತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಹೋಲಿಕೆ ಮಾಡೋದಾದ್ರೆ ಚಂದ್ರನ ವ್ಯಾಸಕ್ಕಿಂತ 4 ಪಟ್ಟು ಭೂಮಿ ದೊಡ್ಡದಾಗಿದೆ. ಸೂರ್ಯನಿಗಿಂತ 105. ಈಗ ಸೂರ್ಯನ ವ್ಯಾಸವನ್ನು ನಾವು ತೆಗೆದುಕೊಂಡ್ರೆ ಸೂರ್ಯನಿಗಿಂತ ಇದು 107 ಪಟ್ಟು ಚಿಕ್ಕದು, ಬಹಳ ಸಣ್ಣ, 107 ಪಟ್ಟು ಚಿಕ್ಕದು. ಇದು ಭೂಮಿಯ ಗಾತ್ರಕ್ಕೆ ಸಂಬಂಧಪಟ್ಟಂತ ಅಂಶಗಳು. ಭೂಮಿ ಸೂರ್ಯನ ಪರಿವಾರದಲ್ಲಿ ಅಥವಾ ಸೌರಮಂಡಲದಲ್ಲಿ ಇದು 5ನೇ ದೊಡ್ಡ ಗ್ರಹ. ಚಂದ್ರನ ವ್ಯಾಸಕ್ಕಿಂತ 4 ಪಟ್ಟು ದೊಡ್ಡದಾಗಿದೆ, ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ಹಾಗಾದ್ರೆ ಭೂಮಿಯ ಭೌಗೋಳಿಕ ಕ್ಷೇತ್ರದ ಬಗ್ಗೆ ಅಥವಾ ಭೌಗೋಳಿಕ ವಿಸ್ತೀರ್ಣ ಅಂತ ಹೇಳಿ ಕರಿತೀವಿ. ಭೌಗೋಳಿಕ ವಿಸ್ತೀರ್ಣ, ಭೂಮಿಯ ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆ? ಹಾಗಾದ್ರೆ ಭೂಮಿಯ ಭೌಗೋಳಿಕ ಕ್ಷೇತ್ರ ಎಷ್ಟಿದೆ ಅಂದರೆ 510 ದಶಲಕ್ಷ ಕಿಲೋಮೀಟರ್, ದಶಲಕ್ಷ ಕಿಲೋಮೀಟರ್ಗಳಷ್ಟು ಇರುವಂಥದ್ದನ್ನ ನಾವು ತಿಳ್ಕೊಳ್ತೀವಿ. ಇದು ಗಾತ್ರಕ್ಕೆ ಸಂಬಂಧಪಟ್ಟಂತಹ ಅಂಶ. ಭೂಮಿಯ ಒಂದು ಭೌಗೋಳಿಕ ವಿಸ್ತೀರ್ಣ ಅಥವಾ ಭೌಗೋಳಿಕ ಕ್ಷೇತ್ರ, ಭೂಮಿಯ ಒಟ್ಟು ವಿಸ್ತೀರ್ಣ 510 ದಶಲಕ್ಷ ಚದರ ಕಿಲೋಮೀಟರ್. ಹಾಗಾದರೆ ಇದರಲ್ಲಿ ನೀರಿನಿಂದ ಎಷ್ಟು ಆವೃತವಾಗಿದೆ, ಭೂಭಾಗದಿಂದ ಎಷ್ಟು ಆವೃತವಾಗಿದೆ ಅನ್ನುವಂಥದ್ದನ್ನ ನಾವು ನೋಡಬಹುದು. ಇದರಲ್ಲಿ ನೀರಿನಿಂದ ಆವೃತವಾಗಿರುವಂಥದ್ದು, ನೀರು ಅಂದರೆ 381 ದಶಲಕ್ಷ ಕಿಲೋಮೀಟರ್. 381 ಅಂದರೆ 70.7% ಇಲ್ಲಿ ನೀರಿದೆ. ಭೂಮಿಯ ಬಗ್ಗೆ ನಾವು ನೋಡಿದರೆ ಇದರಲ್ಲಿ ನೆಲ ಭಾಗಗಳನ್ನು ನಾವು ಕೇವಲ 149 ದಶಲಕ್ಷ, 149 ದಶಲಕ್ಷ ಅಂತ ಹೇಳ್ತೇವೆ, ದಶಲಕ್ಷ ಕಿಲೋಮೀಟರ್ ಇದೆ. ಹಾಗಾದ್ರೆ ಇಲ್ಲಿ ನೀರು 70.78% ಇದೆ. ಇದು 29.22% ಇಲ್ಲಿ ನೀರು ಅನ್ನೋದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಭೂಮಿಯ ಗಾತ್ರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಭೂಮಿಯ ಭೌಗೋಳಿಕವಾದಂತಹ ವಿಸ್ತೀರ್ಣ ಅಥವಾ ಭೌಗೋಳಿಕ ಕ್ಷೇತ್ರ 510 ದಶಲಕ್ಷ ಕಿಲೋಮೀಟರ್ಗಳು. ಇದರಲ್ಲಿ ನೀರಿನಿಂದ ಆವೃತವು 381 ದಶಲಕ್ಷ ಕಿಲೋಮೀಟರ್ಗಳಷ್ಟು ನೀರಿನಿಂದ ಆವೃತವಾಗಿದೆ. 149 ದಶಲಕ್ಷ ಕಿಲೋಮೀಟರ್ಗಳಷ್ಟು ಭೂಭಾಗ ಇರುವಂಥದ್ದು. ಹಾಗಾದರೆ 70.78% ನಮಗೆ ಶೇಕಡ ನೀರಿದೆ. 29.22% ನಮಗೆ ಇಲ್ಲಿ ಏನು ಕಂಡುಬರುತ್ತೆ, ಭೂಭಾಗ ಕಂಡುಬರುತ್ತೆ. ಹಾಗಾದರೆ ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆಯಲ್ಲಿ ಇಲ್ಲಿ ಅಸಮಾನತೆಯನ್ನು ನಾವು ಕಾಣ್ತೇವೆ. 1:2.43 ಅಂತ ಹೇಳಿ ಕರಿತೀವಿ. 1:243ರಷ್ಟು ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಇದಿಷ್ಟು ಕೂಡ ಭೂಮಿಯ ಗಾತ್ರಕ್ಕೆ ಸಂಬಂಧಪಟ್ಟಂತಹ ಅಂಶಗಳು. ಹಾಗಾದರೆ ನಾವು ಈಗ ಭೂಮಿಯ ಒಂದು ಆಕಾರ ಬಗ್ಗೆ ತಿಳ್ಕೊಳ್ಳೋಣ. ಆಕಾರ, ಭೂಮಿಯ ಆಕಾರ, ಭೂಮಿಯ ಆಕಾರ. ಹಾಗಾದರೆ ಭೂಮಿಯ ಗಾತ್ರ ಆಯಿತು. ಈಗ ಭೂಮಿಯ ಆಕಾರದ ಬಗ್ಗೆ ನಾವು ಭೂಮಿ ಯಾವ ಆಕಾರದಲ್ಲಿದೆ? ಹಾಗಾದರೆ ಭೂಮಿಯ ಆಕಾರವನ್ನ ಭೂಮ್ಯಾಕಾರ ಅಂತ ಹೇಳಿ ಕರಿತೀವಿ. ಇದನ್ನ ಭೂಮ್ಯಾಕಾರ ಅಥವಾ ಜಿಯಾರ್ಡ್, ಇಂಗ್ಲಿಷ್ನಲ್ಲಿ ನಾವು ಜಿಯಾರ್ಡ್ ಅಥವಾ ಗೋಳಾಕಾರ ಅಂತ ಹೇಳಿ ಕರಿತೀವಿ. ಗೋಳಾಕಾರ. ಹಾಗಾದ್ರೆ ಭೂಮಿಯ ಆಕಾರ ಹೇಗಿದೆ? ಭೂಮ್ಯಾಕಾರ ಅಥವಾ ಜಿಯಾರ್ಡ್ ಅಥವಾ ಗೋಳಾಕಾರ. ಸುಲಭವಾಗಿ ಹೇಳೋದು ಭೂಮಿಯ ಆಕಾರ ಗೋಳವಾಗಿದೆ, ಗೋಳಾಕಾರದಲ್ಲಿದೆ. ಹಾಗಾದರೆ ಇಲ್ಲಿ ಧ್ರುವಗಳ ಕಡೆಗೆ ಹೋದಂತೆ, ಸಮಭಾಜಕ ರೂಪದಿಂದ ಧ್ರುವ ಭಾಗಗಳ ಕಡೆಗೆ ಹೋದಂತೆ ನೀವು ಸ್ವಲ್ಪ ಇಲ್ಲಿ ಈ ಒಂದು ಗೋಳವನ್ನು ವಿದ್ಯಾರ್ಥಿಗಳು ಗಮನಿಸಬಹುದು. ನೋಡಿ, ಇದು ಏನಿದೆಯಲ್ಲ, ಇದು ಸಮಭಾಜಕ ವೃತ್ತರೇಖೆ, ಸಮಭಾಜಕ ವೃತ್ತ ರೇಖೆ. ಈ ಸಮಭಾಜಕ ವೃತ್ತ ರೇಖೆಯಿಂದ ನಾವು ಉತ್ತರದ ಕಡೆಗೆ ಹೋದಂತೆಲ್ಲ ಏನಾಗುತ್ತೆ, ವೃತ್ತದ ಬಳಿ ಇಲ್ಲಿ ಧ್ರುವಗಳ ಬಳಿ ಏನಾಗಿದೆ, ಚಪ್ಪಟೆಯಾಗಿದೆ. ಸಮಭಾಜಕ ವೃತ್ತದ ಬಳಿ ನೋಡಿ, ಸಮಭಾಜಕ ವೃತ್ತದ ಬಳಿ ಉಬ್ಬಿದೆ, ಸಮಭಾಜಕ ವೃತ್ತದ ಬಳಿ ಉಬ್ಬಿದೆ. ಧ್ರುವಗಳ ಕಡೆ ಹೋದಂತೆ ಚಪ್ಪಟೆಯಾಗಿದೆ. ನೋಡಿ, ಇಲ್ಲಿ ಉತ್ತರ ಧ್ರುವ ಚಪ್ಪಟೆಯಾಗಿದೆ, ದಕ್ಷಿಣ ಧ್ರುವ ಚಪ್ಪಟೆಯಾಗಿದೆ, ಇದು ಮಾತ್ರ ಉಬ್ಬಿದೆ. ನೋಡಿ, ಬಟ್ಟಿ ಬಂದ ಆಯ್ತು ನೋಡಿ, ಹೌದಾ, ಉಬ್ಬಿದೆ. ಹಾಗಾದ್ರೆ ಭೂಮಿಯ ಆಕಾರ ಗೋಳಾಕಾರ
ಅಥವಾ ಜಿಯಾಡ್ ಅಥವಾ ಭೂಮಿಯಾಕಾರ ಅಂತೇಳಿ ನಾವು ಕರಿತೇವೆ. ಯಾಕೆ ಈ ರೀತಿ ಕರಿತೇವೆ ಅಂತಂದ್ರೆ ಸಮಭಾಜಕ ವೃತ್ತದಿಂದ ನಾವು ಧ್ರುವಗಳ ಕಡೆ ಒಂದು ಸಮಭಾಜಕ ವೃತ್ತದ ಕಡೆ ಉಬ್ಬಿದೆ, ಧ್ರುವಗಳ ಕಡೆಗೆ ಚಪ್ಪಟೆಯಾಗಿದೆ. ಹಾಗಾದರೆ ವ್ಯಾಸಗಳನ್ನು ನಾವು ಕಂಡಿಬಹುದು. ಸಮಭಾಜಕ ವೃತ್ತದ ವ್ಯಾಸ 12,756. ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆಯಪ್ಪ ಅಂದರೆ 12,756 ಕಿಲೋಮೀಟರ್ಗಳಷ್ಟು ಇದೆ. ಅದೇ ರೀತಿ ಧ್ರುವೀಯ ವ್ಯಾಸ ಧ್ರುವಗಳ ಕಡೆಗೆ ಎಷ್ಟಿದೆ? 12,700. ಧ್ರುವೀಯ ವ್ಯಾಸ 12,714 ಇದೆ. ಇಲ್ಲಿಗೆ ನಾವು ಇದನ್ನ ಲೆಕ್ಕ ಮಾಡಿದರೆ ಒಟ್ಟು 42 ಕಿಲೋಮೀಟರ್ಗಳಷ್ಟು ವ್ಯತ್ಯಾಸವನ್ನು ನಾವು ಕಾಣ್ತೇವೆ. 42. ಹಾಗೆಯೇ ಸಮಭಾಜಕ ಸುತ್ತಳತೆಯನ್ನು ನಾವು ನೋಡ್ಬೋದು. ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟಿದೆ ಅಂದರೆ 40,078 ಕಿಲೋಮೀಟರ್. 40,078 ಕಿಲೋಮೀಟರು. ಹಾಗೆ ಧ್ರುವೀಯ ಸುತ್ತಳತೆ ಎಷ್ಟು? 40,008 ಕಿಲೋಮೀಟರ್. 40,008 ಕಿಲೋಮೀಟರ್. 40,008 ಕಿಲೋಮೀಟರ್. 40,078. ಇದು ಕೂಡ 40,008 ಕಿಲೋಮೀಟರ್. ಹಾಗಾದ್ರೆ ಇವೆಲ್ಲ ಏನು ನಮಗೆ ಕಂಡು ಇದರಿಂದ ಏನು ತಿಳಿದು ಬರುತ್ತೆ ಅಂತಂದ್ರೆ ಭೂಮಿ ಚಪ್ಪಟೆಯಾಗಿದೆ, ಅಂದ್ರೆ ಗೋಳಾಕಾರದಲ್ಲಿದೆ ಅನ್ನೋಕ್ಕೆ ಇದು ನಮಗೆ ತಿಳಿಸ್ಕೊಡುತ್ತೆ. ನೀವು ಇಲ್ಲಿ ಲೆಕ್ಕ ಹಾಕಬಹುದು. 6ರಲ್ಲಿ 4 2, 5ರಲ್ಲಿ 4, 42 ಕಿಲೋಮೀಟರ್ಗಳಷ್ಟು ವ್ಯತ್ಯಾಸ ಇರುವಂಥದ್ದನ್ನು ನಾವು ಕಾಣ್ತೇವೆ. ವಿದ್ಯಾರ್ಥಿಗಳೇ, ಭೂಮಿಯ ಆಕಾರ ಗೋಳಾಕಾರವಾಗಿದೆ. ಸಮಭಾಜಕ ವೃತ್ತದಲ್ಲಿ ಉಬ್ಬಿದಂತೆ ಕಂಡು ಬರುತ್ತದೆ. ಧ್ರುವೀಯ ಪ್ರದೇಶಗಳ ಕಡೆಗೆ ಚಪ್ಪಟೆಯಾಗಿದೆ. ಹಾಗಾದರೆ ಸಮಭಾಜಕ ವೃತ್ತದ ವ್ಯಾಸ 12,756 ಕಿಲೋಮೀಟರ್ಗಳು. ಹಾಗೆಯೇ ಧ್ರುವೀಯ ವ್ಯಾಸ 12,714 ಕಿಲೋಮೀಟರ್ಗಳು. ಇಲ್ಲಿನ ವ್ಯತ್ಯಾಸವನ್ನು ನಾವು ನೋಡಿದರೆ 42 ಕಿಲೋಮೀಟರ್ಗಳಷ್ಟು ವ್ಯತ್ಯಾಸ ಕಂಡು ಬರುತ್ತೆ. ಆದ್ದರಿಂದ ಭೂಮಿಯು ಭೂಮಿಯಾಕಾರ ಅಥವಾ ಗೋಳಾಕಾರದಲ್ಲಿ ಇದೆ ಎನ್ನುವುದನ್ನು ತಿಳಿದುಕೊಳ್ಳಬಹುದು. ಹಾಗಾದರೆ ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟಿದೆ? 40,078 ಕಿಲೋಮೀಟರು. ಹಾಗೆಯೇ ಧ್ರುವೀಯ ಸುತ್ತಳತೆ ಎಷ್ಟಿದೆಯಪ್ಪ ಅಂತಂದ್ರೆ ಇದು 40,008 ಕಿಲೋಮೀಟರ್ಗಳಷ್ಟು ಇದೆ. ವಿದ್ಯಾರ್ಥಿಗಳೇ, ನಾವು ಈಗ ಭೂಮಿ ನಮ್ಮ ಜೀವಂತ ಗ್ರಹ, ವಿಶಿಷ್ಟವಾದಂತಹ ಗ್ರಹ. ಭೂಮಿಯ ಮೇಲೆ ಜೀವಿಗಳು ವಾಸ ಮಾಡಲಿಕ್ಕೆ ಕಾರಣ ಏನು, ಭೂಮಿಯನ್ನ ಯಾವ ಯಾವ ಹೆಸರುಗಳಿಂದ ಕರಿತೇವೆ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆಯೇ ಭೂಮಿಯ ಗಾತ್ರ ಮತ್ತು ಭೂಮಿಯ ಆಕಾರದ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ನಾವು ತಿಳಿದುಕೊಳ್ಳುವಂತಹ ಪ್ರಮುಖವಾದ ಅಂಶ ಈ ಭೂಖಂಡಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಭೂಖಂಡಗಳ ಬಗ್ಗೆ ನಾವು ಈಗಾಗಲೇ ನೋಡಿದ್ದೇವೆ. ಅಲ್ಲಿ ಭೂಮಿಯ ಮೇಲೆ ನೆಲ ಮತ್ತು ಜಲಭಾಗಗಳ ಅಸಮಾನತೆ ಇದೆ, ಸಮನಾಗಿ ಹಂಚಿಕೆಯಾಗಿಲ್ಲ. 70.78ರಷ್ಟು ನೀರು ಆವೃತವಾಗಿದೆ. 29.22ರಷ್ಟು ಇಲ್ಲಿ ಭೂಭಾಗವನ್ನು ನಾವು ಕಾಣ್ತೇವೆ. ಹಾಗಾಗಿ ಇದರ ಅಸಮಾನತೆ 1:243ರಷ್ಟು ಇದೆ. ಹಾಗಾಗಿ ನಾವು ಈಗ ಕಲಿಯುವಂತಹ ಅಂಶ ಯಾವುದು ಇದೆಲ್ಲ ಬರ್ಕೊಟ್ಟಲ್ಲ ವಿದ್ಯಾರ್ಥಿಗಳು? ಬರೆಯಲ್ಪರಾಜ? ಓಕೆ. ಹಾಗಾದ್ರೆ ನಾವು ಈಗ ಅಭ್ಯಾಸ ಮಾಡುವಂಥದ್ದು ಭೂಖಂಡಗಳು, ಭೂಭಾಗಗಳು ಮತ್ತು ಮಹಾಸಾಗರಗಳ ಬಗ್ಗೆ ಈಗ ನಾವು ಅಭ್ಯಾಸವನ್ನು ಮಾಡೋಣ. ಈ ಒಂದು ಭೂಮಿಯ ಮೇಲೆ ನಮಗೆ ಗೊತ್ತಿದೆ ಭೂಖಂಡಗಳು ಅಥವಾ ಖಂಡಗಳು. ಭೂಖಂಡಗಳು ಎಷ್ಟಿದಾವೆ? ವೆರಿ ಗುಡ್, 7 ಇದಾವೆ ಭೂಖಂಡಗಳು. ಭೂಮಿಯ ಮೇಲೆ ಹಂಚಿಕೆಯಾದ ಭೂಭಾಗಗಳನ್ನ ನಾವು ಭೂಖಂಡಗಳು ಅಥವಾ ಖಂಡಗಳು ಅಂತ ಸುಲಭವಾಗಿ ಹೇಳಿದ್ರೆ ಖಂಡಗಳು. ಹಾಗಾದ್ರೆ ನಮ್ಗೆ ಎಷ್ಟಿದೆ? ಒಟ್ಟು ನಾವು ಭೂಮಿಯನ್ನ 7 ಖಂಡಗಳಾಗಿ ವಿಂಗಡಿಸ್ತೇವೆ. ನಿಮಗೆ ಕನ್ಫ್ಯೂಸ್ ಆಗಿದ್ದು ಖಂಡಗಳು ಅಂತ. ಹಾಗಾದ್ರೆ ಭೂಮಿಯ ಮೇಲಿನ ಭೂಭಾಗವನ್ನ ನಾವು ಇಲ್ಲಿ ಏನಂತ ಕರಿತೇವೆ? ಭೂಖಂಡಗಳು ಅಂತ ಹೇಳಿ ಕರಿತೇವೆ. ಭೂಮಿಯ ಮೇಲೆ
ಹಂಚಿಕೆಯಾಗಿರುವಂತಹ ಭೂಭಾಗವನ್ನ ನಾವು ಖಂಡಗಳು ಅಂತೇಳಿ ಕರಿತೇವೆ. ಹಾಗಾದರೆ ಭೂಮಿಯ ಮೇಲಿನ ಜಲರಾಶಿಯನ್ನ ನಾವು ಮಹಾಸಾಗರಗಳು ಅಂತೇಳಿ ಕರಿತೇವೆ. ಭೂಮಿಯ ಮೇಲಿನ ಈ ಭೂ ಭಾಗಗಳನ್ನ ಖಂಡಗಳು ಅಂತೇಳಿ ಕರಿತೇವೆ ಅಥವಾ ಭೂಖಂಡಗಳು ಅಂತೇಳಿ ಕರಿತೇವೆ. ಭೂಮಿಯ ಮೇಲಿನ ಜಲರಾಶಿಗಳನ್ನ ನಾವು ಮಹಾಸಾಗರಗಳು ಅಂತೇಳಿ ಕರಿತೇವೆ. ಹಾಗಾದರೆ ನಾವು ಒಟ್ಟು ಎಷ್ಟು ಖಂಡಗಳನ್ನು ನೋಡ್ತೇವೆ? 7 ಖಂಡಗಳನ್ನು ನೋಡ್ತೇವೆ. 7 ಖಂಡಗಳು. ಪ್ರಪಂಚದಲ್ಲಿ ಎಷ್ಟು ಖಂಡಗಳಿದ್ದಾವೆ? 7 ಖಂಡಗಳಿವೆ. ಹಾಗಾದ್ರೆ ಇವುಗಳನ್ನು ಒಂದೊಂದಾಗಿ ನೋಡ್ತಾ ಹೋದ್ರೆ ಮೊದಲನೇದು ಏಷ್ಯಾ ಖಂಡ. ಮೊದಲನೇದು ಯಾವುದು? ಏಷ್ಯಾ ಖಂಡ. 2 ಆಫ್ರಿಕಾ ಖಂಡ. ಆಫ್ರಿಕಾ ಖಂಡ. 3 ಉತ್ತರ ಅಮೆರಿಕಾ ಖಂಡ. ಉತ್ತರ ಅಮೆರಿಕಾ ಖಂಡ. 4 ದಕ್ಷಿಣ ಅಮೆರಿಕಾ ಖಂಡ. ದಕ್ಷಿಣ ಅಮೆರಿಕಾ ಖಂಡ. 5 ಯುರೋಪ್ ಖಂಡ. 6 ಆಸ್ಟ್ರೇಲಿಯಾ ಖಂಡ.  ನಿಮಗೆ ಗೊತ್ತಿದೆ. ಕೊನೆಯದು ಅಂಟಾರ್ಕಟಿಕಾ ಖಂಡ. ಅಂಟಾರ್ಕಟಿಕಾ. ಹೀಗೆ ನಾವು 7 ಖಂಡಗಳನ್ನು ನಾವು ನೋಡಬಹುದು. ಅಂದರೆ ಭೂಭಾಗದಲ್ಲಿ ನಾವು 7 ಖಂಡಗಳನ್ನು ಕಾಣ್ತೇವೆ. ಮೊದಲನೇದು ಏಷ್ಯಾ ಖಂಡ, 2ನೇದು ಆಫ್ರಿಕಾ ಖಂಡ, 3 ಉತ್ತರ ಅಮೆರಿಕಾ ಖಂಡ, 4 ದಕ್ಷಿಣ ಅಮೆರಿಕಾ ಖಂಡ, ಯುರೋಪ್ ಖಂಡ, ಆಸ್ಟ್ರೇಲಿಯಾ ಖಂಡ ಮತ್ತು ಅಂಟಾರ್ಕಟಿಕಾ ಖಂಡ. ಹಾಗಾದರೆ ಇವುಗಳಲ್ಲಿ ಅತ್ಯಂತ ವಿಶಾಲವಾದ ಮತ್ತು ವಿಸ್ತಾರವಾದ ಗಾತ್ರದಲ್ಲಿಯೇ ದೊಡ್ಡದಾಗಿರುವಂತಹ ಖಂಡ ಎಂದರೆ ಏಷ್ಯಾ. ಇದು ತುಂಬಾ ವಿಶಾಲವಾದ ಅಥವಾ ದೊಡ್ಡದಾಗಿರುವಂತಹ ಖಂಡ. ಹಾಗಾದ್ರೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರುವ ಖಂಡ ಯಾವುದು? ಏಷ್ಯಾ ಖಂಡ. ಹಾಗೆ ಅತ್ಯಂತ ಚಿಕ್ಕ ಖಂಡ ಯಾವುದು? ಆಸ್ಟ್ರೇಲಿಯಾ ಖಂಡ. ಅತ್ಯಂತ ಚಿಕ್ಕದು. ಸೊ ಇದನ್ನು ನಾವು ಭೂಭಾಗದಲ್ಲಿ ಅಥವಾ ಪ್ರಪಂಚವನ್ನು ನಾವು 7 ಭೂಖಂಡಗಳಾಗಿ ವಿಂಗಡಿಸ್ತೇವೆ. ಅದರ ಕ್ರಮವಾಗಿ ಹೀಗಾದರೆ ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಯುರೋಪ್, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಕಟಿಕಾ. ಹಾಗಾದರೆ ಅತ್ಯಂತ ವಿಶಾಲವಾದ ತುಂಬಾ ವಿಸ್ತಾರವಾದಂತಹ ಖಂಡ, ದೊಡ್ಡ ಖಂಡ ಅಂದರೆ ಏಷ್ಯಾ, ಅತ್ಯಂತ ಚಿಕ್ಕ ಖಂಡ ಅಂತಂದ್ರೆ ನಮಗೆ ಆಸ್ಟ್ರೇಲಿಯಾ ಖಂಡ ಕಂಡುಬರುತ್ತೆ. ಹಾಗಾದರೆ ಸಾಗರಗಳು, ಮಹಾಸಾಗರಗಳು. ಏನು ಮಹಾಸಾಗರಗಳು ಅಂತಂದ್ರೆ ಭೂಮಿಯ ಮೇಲಿರುವ ಜಲರಾಶಿಯನ್ನು, ವಿಸ್ತಾರವಾದ ಭೂಮಿಯ ಮೇಲಿನ ವಿಸ್ತಾರವಾದ ಜಲರಾಶಿಯನ್ನ ನಾವು ಮಹಾಸಾಗರಗಳು ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಮಹಾಸಾಗರಗಳು ಯಾವ್ಯಾವ ಅಂತ ನೋಡೋಣ. ಮಹಾಸಾಗರಗಳು ಒಟ್ಟು ನಾವು ಪ್ರಪಂಚದಲ್ಲಿ 4 ಮಹಾಸಾಗರಗಳನ್ನು ನಾವು ಕಾಣ್ತೇವೆ. ನಮಗೆ ಗೊತ್ತಿದೆ. ಒಂದು, ನೀವು ಇಂದಿನ ತರಗತಿಯಲ್ಲಿ 7ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀರಿ. ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ ಮತ್ತು ಆರ್ಕಿಟಿಕ್ ಮಹಾಸಾಗರ ಅಂತೇಳಿ ಕಲಿತಿದ್ದೀವಿ. ಮತ್ತೊಂದು ಸರಿ ನೋಡಿ. ಒಂದನೇದು ಪೆಸಿಫಿಕ್ ಮಹಾಸಾಗರ, ದೊಡ್ಡ ಸಾಗರ ಪೆಸಿಫಿಕ್ ಮಹಾಸಾಗರ. 2 ಅಟ್ಲಾಂಟಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ. 3ನೇದು ಹಿಂದೂ ಮಹಾಸಾಗರ. 3 ಹಿಂದೂ ಮಹಾಸಾಗರ. 4ನೇದು ಆರ್ಕಿಟಿಕ್ ಮಹಾಸಾಗರ. ಹೀಗೆ 4 ಮಹಾಸಾಗರಗಳನ್ನು ನಾವು ಕಾಣ್ತೇವೆ. ಈಗಾಗಲೇ ಮತ್ತೊಮ್ಮೆ ನಾವು ಹೇಳೋದಾದರೆ ಮಹಾಸಾಗರಗಳು ಎಂದರೆ ಭೂಮಿಯ ಮೇಲಿನ ವಿಸ್ತಾರವಾದ ಜಲರಾಶಿಯನ್ನ ಮಹಾಸಾಗರಗಳು ಎಂದು ಕರೆಯುತ್ತೇವೆ. ಅದರಲ್ಲಿ 1ನೆಯ ಒಂದು ಸಾಗರ ನೋಡಿ. ಒಂದು ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ ಮತ್ತು ಆರ್ಕಿಟಿಕ್ ಮಹಾಸಾಗರ. ಈ ಬಹಳ
ಆಳವಾಗಿರ್ತಕ್ಕಂತಹ ವಿಸ್ತಾರವಾದ ವಿಶಾಲವಾದ ಸಾಗರ ಅಂದರೆ ದೊಡ್ಡ ಸಾಗರ ಮತ್ತು ಆಳವಾದ ಸಾಗರ ಮತ್ತು ತುಂಬಾ ವಿಸ್ತಾರವಾದಂತಹ ಸಾಗರ ಅಂದರೆ ಯಾವುದು? ಪೆಸಿಫಿಕ್ ಸಾಗರ. ಅತ್ಯಂತ ಚಿಕ್ಕದು, ಆಳನೇ ಇಲ್ಲ, ಅತ್ಯಂತ ಚಿಕ್ಕ ಮತ್ತು ಆಳ ಕಡಿಮೆ ಇರ್ತಕ್ಕಂತಹ ಒಂದು ಸಾಗರ ಅಂದರೆ ಆರ್ಕಿಟಿಕ್ ಸಾಗರ ಅಂತೇಳಿ ಹೇಳ್ತೇವೆ. ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಲ್ಲ, ಭೂಮಿಯ ಮೇಲೆ ನೆಲ ಮತ್ತು ಜಲಗಳ ಹಂಚಿಕೆ ಅಸಮಾನತೆಯಿಂದ ಕೂಡಿದೆ. ಹಾಗಾಗಿ ಈ ಒಂದು ಭೂಮಿಯ ಮೇಲಿನ ಭೂಭಾಗಗಳನ್ನು ಖಂಡಗಳು ಅಂತೇಳಿ ಕರಿತೇವೆ. ಒಟ್ಟು 7 ಖಂಡಗಳಿದ್ದಾವೆ. ಅತ್ಯಂತ ವಿಸ್ತಾರವಾದ ವಿಶಾಲವಾದ ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಖಂಡ ಅಂದರೆ ಏಷ್ಯಾ ಖಂಡ, ಅತ್ಯಂತ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ ಅಂತೇಳಿ ತಿಳಿದುಕೊಂಡಿದ್ದೀವಿ. ಹಾಗಾದರೆ ಭೂಮಿಯ ಮೇಲಿನ ವಿಸ್ತಾರವಾದ ಜಲರಾಶಿಯನ್ನ ನಾವು ಮಹಾಸಾಗರಗಳು ಅಂತೇಳಿ ಕರಿತೇವೆ. ಆ ಮಹಾಸಾಗರಗಳಲ್ಲಿ ಒಟ್ಟು 4 ಅಭ್ಯಾಸ ಮಾಡಿದ್ದೇವೆ. ಅದರಲ್ಲಿ ತುಂಬಾ ದೊಡ್ಡದಾಗಿರುವ, ತುಂಬಾ ಆಳವಾಗಿರುವಂತಹ, ತುಂಬ ವಿಸ್ತಾರವಾಗಿರುವ ಸಾಗರ ಪೆಸಿಫಿಕ್ ಮಹಾಸಾಗರ. ಅತ್ಯಂತ ಚಿಕ್ಕದು, ಕಡಿಮೆ ಆಳ ಇರ್ತಕ್ಕಂಥ ಸಾಗರ ಅಂದರೆ ಅದು ಆರ್ಕಿಟಿಕ್ ಸಾಗರ ಅಂತೇಳಿ ನಾವು ಕರಿತೇವೆ. ಹಾಗಾದರೆ ಈ ಒಂದು ಭೂಮಿಯನ್ನ ನಾವು ಭೂಪ್ರಧಾನ ಗೋಳ ಮತ್ತು ಜಲಪ್ರಧಾನ ಗೋಳ ಅಂತೇಳಿ ಕರಿತೇವೆ. ಭೂಪ್ರಧಾನ ಗೋಳ, ಮತ್ತೊಂದು ಜಲಪ್ರಧಾನ ಗೋಳ. ಹಾಗಾದ್ರೆ ನಾವು ಇಲ್ಲಿ ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳ ಅಂತ ಹೇಳಿ ಭಾಗ ಮಾಡ್ಕೊಳ್ತೇವೆ. ಉತ್ತರಾರ್ಧ ಗೋಳದಲ್ಲಿ ನಮ್ಮ ಏರಿಯಾವರು 80% ಇಲ್ಲಿ ಭೂಭಾಗ ಇದೆ. ಇನ್ನು ಉಳಿದಂತೆ 40% ನಮಗೆ ನೀರಿದೆ. ಆದ್ದರಿಂದ ಉತ್ತರಾರ್ಧ ಗೋಳವನ್ನ ನಾವು ಭೂಪ್ರಧಾನ ಗೋಳ ಅಂತೇಳಿ ಕರಿತೇವೆ. ಅದೇ ದಕ್ಷಿಣಾರ್ಧ ಗೋಳದಲ್ಲಿ ನಮಗೆ ಇಲ್ಲಿ 81% ಇಲ್ಲಿ ನೀರಿದೆ. ಇನ್ನು ಉಳಿದಂತೆ 19% ನಮಗೆ ಭೂಭಾಗ ಕಂಡು ಬರುತ್ತೆ. ಆದ್ದರಿಂದ ನೆನಪಿಟ್ಕೊಳ್ಬೇಕು, ಭೂಪ್ರಧಾನ ಗೋಳ ಅಂದ್ರೆ ಉತ್ತರಾರ್ಧ ಗೋಳ. ಉತ್ತರಾರ್ಧ ಗೋಳವನ್ನ ನಾವು ಎಂತ ಕರಿತೀವಿ? ಭೂಪ್ರಧಾನ ಗೋಳ. ಹಾಗಾದ್ರೆ ಜಲಪ್ರಧಾನ ಗೋಳ ಅಂದ್ರೆ ಯಾವುದು? ದಕ್ಷಿಣಾರ್ಧ ಗೋಳವನ್ನ ನಾವು ವಿದ್ಯಾರ್ಥಿಗಳೇ ನಾವು ಈ ಭೂಮಿಯ ಮೇಲೆ ನೀರಿನ ಜಲರಾಶಿಗಳನ್ನ ಈ ರೀತಿ ನಾವು ವಿಂಗಡಣೆ ಮಾಡಬಹುದು. ಒಂದು ಭೂಪ್ರಧಾನ ಗೋಳ, ಭೂಮಿಯ ಹಂಚಿಕೆ, ಜಲಪ್ರಧಾನ ಗೋಳ. ಹಾಗಾದರೆ ಉತ್ತರಾರ್ಧ ಗೋಳವನ್ನ ನಾವು ಭೂಪ್ರಧಾನ ಗೋಳ ಎಂದು ಕರೆಯಲು ಕಾರಣವೆಂದರೆ ಉತ್ತರಾರ್ಧ ಗೋಳದಲ್ಲಿ 80% ಭೂಭಾಗ ಇದೆ, 40% ನೀರಿದೆ. ಆದ್ದರಿಂದ ಉತ್ತರಾರ್ಧ ಗೋಳವನ್ನ ಭೂಪ್ರಧಾನ ಗೋಳ ಎಂದು ಕರೆಯುತ್ತೇವೆ. ದಕ್ಷಿಣಾರ್ಧ ಗೋಳವನ್ನ ನಾವು ಜಲಪ್ರಧಾನ ಗೋಳ ಎಂದು ಕರೆಯುತ್ತೇವೆ. ಕಾರಣ 81% ನೀರು ಮತ್ತೆ 19% ನಮಗೆ ನೀರು ಕಂಡು ಬರುತ್ತೆ. ಹಾಗಾಗಿ ಅದನ್ನು ನಾವೇನು ಕರಿತೀವಿ? ಜಲಪ್ರಧಾನ ಗೋಳ. ವಿದ್ಯಾರ್ಥಿಗಳೇ, ಇಲ್ಲಿ ಗೋಳವನ್ನು ನೀವು ಗಮನಿಸಬಹುದು. ಈ ಒಂದು ಏನು ನೀಲಿಯಲ್ಲಿ ಕಾಣ್ತಕ್ಕಂಥದ್ದು ಎಲ್ಲದೂ ಕೂಡ ಏನಿದೆಯಲ್ಲ, ಇದು ಸಮುದ್ರ, ಮಹಾಸಾಗರಗಳು. ಇಲ್ಲಿ ಬೇರೆ ಬೇರೆ ಬಣ್ಣಗಳಿಂದ ಕೂಡಿರುವಂಥದ್ದೆಲ್ಲದೂ ಕೂಡ ಇಲ್ಲಿ ದೇಶಗಳು ಮತ್ತು ಖಂಡಗಳನ್ನು ನಾವಿಲ್ಲಿ ಕಾಣಬಹುದು. ನಿಮಗೆ ಗೊತ್ತಿದೆ, ಇಲ್ಲಿ ಏಷ್ಯಾ ಖಂಡ ಒಂದೊಂದಾಗಿ ನೋಡಿದ್ರೆ ಇದಿಷ್ಟು ಕೂಡ ಇಲ್ಲಿ ಏಷ್ಯಾ ಖಂಡ ಬರುತ್ತೆ. ನೋಡ್ರಿ, ಇಲ್ಲಿ ಆಫ್ರಿಕಾ ಖಂಡ ಬರುತ್ತೆ. ಹಾಗೆಯೇ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಮತ್ತು ಯುರೋಪ್ ಖಂಡ ನಾವು ನೋಡ್ತೇವೆ. ಅದಾದ್ಮೇಲೆ ನಾವು ಇಲ್ಲಿ ಆಸ್ಟ್ರೇಲಿಯಾ ಖಂಡವನ್ನು ನೋಡ್ತೇವೆ. ಕೆಳಗಡೆಗೆ ನಾವಿಲ್ಲಿ ಒಂದು ಅಂಟಾರ್ಕಟಿಕಾ ಖಂಡವನ್ನು ನೋಡ್ತೇವೆ. ಈಗ ನೀವು ನೋಡ್ಬೋದು, ಇಲ್ಲಿ ಪೆಸಿಫಿಕ್ ಓಷಿಯನ್, ಇಲ್ಲಿ ಪೆಸಿಫಿಕ್ ಮಹಾಸಾಗರ ಇದೆ. ಹಾಗೆಯೇ ಈ ಕಡೆ ನೋಡಿದ್ರೆ ಅಟ್ಲಾಂಟಿಕ್ ಸಾಗರ ಇದೆ. ಮತ್ತೆ ನಾವು ಇಲ್ಲಿ ಭಾರತದ ದಕ್ಷಿಣ ಭಾಗದಲ್ಲಿ ಹಿಂದೂ ಮಹಾಸಾಗರ ಇದೆ. ಮತ್ತೆ ನಾವು ಕೆಳಗಡೆಯಲ್ಲಿ ಆರ್ಕಟಿಕ್ ಮಹಾಸಾಗರವನ್ನು ನಾವು ಕಾಣಬಹುದು. ಹಾಗೆ ನಮಗೆ ಕಾಣ್ತಾ ಇದೆ ಈ ಸಮಭಾಜಕ ವೃತ್ತ ರೇಖೆ ಇದು. ಈ ಸಮಭಾಜಕ ವೃತ್ತ ರೇಖೆಯ ಮೇಲ್ಭಾಗವನ್ನ ಉತ್ತರಾರ್ಧ ಗೋಳ, ಸಮಭಾಜಕ ವೃತ್ತ ರೇಖೆಯ ಕೆಳಗಿನ ಭಾಗವನ್ನ ನಾವು ದಕ್ಷಿಣಾರ್ಧ ಗೋಳ ಅಂತೇಳಿ ಕರಿತೇವೆ. ನಮಗೆ ಕಂಡು ಬರ್ತಾ ಇದೆ, ನಾವು ಈ ಉತ್ತರಾರ್ಧ ಗೋಳವನ್ನು ನಾವು ಭೂಪ್ರಧಾನ ಗೋಳ ಅಂತೇಳಿ ಕರಿತೇವೆ. ಕಾರಣ
80% ಭೂಭಾಗ ಎಷ್ಟು ನಮಗೆ ಇಲ್ಲೆಲ್ಲ ದೇಶಗಳು ಕಾಣ್ತದೆ ಹೌದಾ? ಉತ್ತರ ಅಮೆರಿಕ ಖಂಡ, ಯುರೋಪ್ ಖಂಡ, ಏಷ್ಯಾ ಖಂಡ, ಆಫ್ರಿಕಾ ಖಂಡ ಇವೆಲ್ಲವುಗಳು ನಮಗೆ ಇಲ್ಲಿ ಕಂಡು ಬರ್ತದೆ. ಹೀಗಾಗಿ 80% ಭೂಭಾಗವನ್ನ ಉತ್ತರಾರ್ಧಗೋಳ ಹೊಂದಿರೋದ್ರಿಂದ ಅದನ್ನ ಭೂಪ್ರಧಾನ ಗೋಳ ಎಂದು ಕರೀತೇವೆ. ಜಲಪ್ರಧಾನ ಗೋಳ ಅಂದ್ರೆ ಇಲ್ಲೊಂದು ಆಸ್ಟ್ರೇಲಿಯಾ ಬಿಟ್ಟರೆ ಮತ್ತೆ ದಕ್ಷಿಣ ಅಮೆರಿಕ ಮತ್ತು ಸ್ವಲ್ಪ ಆಫ್ರಿಕಾ ಖಂಡಗಳನ್ನು ಬಿಟ್ಟರೆ ಉಳಿದಂತೆ ಎಲ್ಲ ನಮಗೆ ನೀರು ಕಾಣ್ತದೆ. ಈ ದಕ್ಷಿಣಾರ್ಧ ಗೋಳದಲ್ಲಿ 81% ನೀರಿನಿಂದ ಆವೃತವಾಗಿದೆ ದಕ್ಷಿಣಾರ್ಧಗೋಳ. ಆದ್ದರಿಂದ ದಕ್ಷಿಣಾರ್ಧ ಗೋಳವನ್ನ ನಾವು ಎಂದು ಕರಿತೀವಿ? ಜಲಪ್ರಧಾನ ಗೋಳ ಎಂದು ಕರೀತೀವಿ. ನೆನಪಿಟ್ಟುಕೊಳ್ಳಬೇಕು ವಿದ್ಯಾರ್ಥಿಗಳೇ. ಉತ್ತರಾರ್ಧ ಗೋಳವನ್ನು ನಾವು ಭೂಪ್ರಧಾನ ಗೋಳ ಎಂದು ಕರೆಯುತ್ತೇವೆ. ದಕ್ಷಿಣಾರ್ಧ ಗೋಳವನ್ನು ನಾವು ಜಲಪ್ರಧಾನ ಗೋಳ ಎಂದು ಕರೆಯುತ್ತೇವೆ. ಹಾಗಾದ್ರೆ ನಾವು ಇಷ್ಟು ಅಂಶಗಳ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಏನೇನು ತಿಳ್ಕೊಂಡಿವಿ? ಭೂಮಿ ಜೀವಂತ ಗ್ರಹ, ಹಾಗೆಯೇ ಭೂಮಿಯನ್ನ ವಿವಿಧ ಹೆಸರುಗಳಿಂದ ಕರೆಯುತ್ತೇವೆ. ಅವು ಯಾವ್ಯಾವು? ಭೂಮಿಯ ಗಾತ್ರ, ಭೂಮಿಯ ಆಕಾರ, ಹಾಗೆಯೇ ಭೂಮಿಯ ಒಂದು ಭೂಮಿ ಮತ್ತು ನೆಲ ಮತ್ತು ಜಲಗಳ ಹಂಚಿಕೆಯ ಬಗ್ಗೆ ತಿಳ್ಕೊಂಡ್ವಿ. ಆ ನೆಲಗಳ ಹಂಚಿಕೆಯಲ್ಲಿ ನಾವು ಭೂಭಾಗ, ಖಂಡಗಳು ಅಂತೇಳಿ ಅಭ್ಯಾಸ ಮಾಡಿದ್ದೀವಿ. ಹಾಗೆಯೇ ಜಲರಾಶಿಯ ಬಗ್ಗೆ ಅಭ್ಯಾಸ ಮಾಡಿದ್ರೆ ಮಹಾಸಾಗರಗಳ ಬಗ್ಗೆ ತಿಳ್ಕೊಂಡ್ವಿ. ದಕ್ಷಿಣಾರ್ಧಗೋಳ ಮತ್ತು ಉತ್ತರಾರ್ಧಗೋಳವನ್ನ ಯಾವ ಹೆಸರುಗಳಿಂದ ಕರಿತೇವೆ ಎನ್ನುವಂಥ ಅಂಶಗಳನ್ನ ನಾವು ಇವತ್ತು ತಿಳ್ಕೊಂಡ್ವಿ. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆಯಲ್ಲ? ಹಾಗಾದ್ರೆ ನಾವು ಮುಂದಿನ ಅವಧಿಯಲ್ಲಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಎನ್ನುವ ಅಂಶದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಶ್ನೆಗಳು ನೀವು ನಾಳೆ ಬರ್ಕೊಂಡು ಬರಬೇಕಾಗುತ್ತೆ. ಒಂದು, ಭೂಮಿಯನ್ನು ಯಾವ ಹೆಸರುಗಳಿಂದ ಕರೆಯುತ್ತೇವೆ? ಭೂಮಿಯ ಮೇಲೆ ಜೀವಿಗಳು ವಾಸಿಸಲು ಕಾರಣಗಳೇನು? 3, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದು? ಪ್ರಪಂಚದಲ್ಲಿನ ಅತ್ಯಂತ ಚಿಕ್ಕ ಖಂಡ ಯಾವುದು? ಮಹಾಸಾಗರಗಳು ಎಂದರೇನು? ಅವುಗಳು ಯಾವುವು? ಇಷ್ಟು ಅಂಶ. ಕೊನೆಯ ಪ್ರಶ್ನೆ, ಉತ್ತರಾರ್ಧಗೋಳವನ್ನು ಭೂಪ್ರಧಾನ ಗೋಳವೆಂದು, ದಕ್ಷಿಣಾರ್ಧಗೋಳವನ್ನು ಜಲಪ್ರಧಾನ ಗೋಳವೆಂದು ಕರೆಯಲು ಕಾರಣ. ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದುಕೊಂಡು ಬರಬೇಕು. ಇಷ್ಟು ಕೂಡ ಗೃಹ ಪಾಠ. ತಮ್ಮೆಲ್ಲರಿಗೂ ಧನ್ಯವಾದ.